ವೈಭವ ಓ ಕರ್ನಾಟಕ ಹೃದಯ ಶಿವ. ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನ ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಕನ್ನಡಿಗರ ಮಾತಿನಲ್ಲಿ ಹಾಸು ಹೊಕ್ಕಾಗಿರುವ ಸಾಲುಗಳು ಇವು. ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು. ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು. ಬಾಲ್ಯದಲ್ಲೇ ಅವರು ಕವಿತೆಗಳನ್ನ ರಚಿಸ್ತಾ ಇದ್ರು. ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ. ಅಡಿಗರ ಭಾವ ಕೋನವನ್ನ ಈಗ ಕೇಳೋಣ. ನಾವು ಎಷ್ಟೋ ನಮ್ಮ ಗುಣಗಳು, ನಮ್ಮ ನಡತೆ, ನಮ್ಮ ನಡವಳಿಕೆ, ನಮ್ಮ ಚರಿತ್ರ ಇವುಗಳನ್ನ ಕಷ್ಟಪಟ್ಟು ಕಲ್ತ್ಕೊಳ್ಬೇಕಾಗತ್ತೆ, ಬುದ್ಧಿಪೂರ್ವಕ ಕಲ್ತ್ಕೊಳ್ಬೇಕಾಗತ್ತೆ. ಸಾಹಿತ್ಯ ಆ ಕೆಲಸ ಮಾಡೋ ಸಾಧ್ಯವಾ? ಸಾಹಿತ್ಯ ಏನು ಮಾಡ್ತಾರೆ? ನಮ್ಮ ಸಂವೇದನೆಯನ್ನ ಸೂಕ್ಷ್ಮವಾಗಿ ಉದಾರವಾಗಿ ಮಾಡ್ತಾರೆ. ಈ ಮಾಡೋ ಕೆಲಸ ಬಹಳ ನಿಧಾನವಾದದ್ದು. ಎಂದೂ ಕೂಡ ತತ್ಕಾಲದಲ್ಲಿ ಯಾವ ಒಂದು ದೊಡ್ಡ ಗ್ರಂಥವೂ ಕೂಡ ಪ್ರತ್ಯಕ್ಷವಾಗಿ ಒಬ್ಬ ವ್ಯಕ್ತಿಯನ್ನ ಕಾರ್ಯಪ್ರಚೋದನೆ ಮಾಡಿದೆ ಅಂತ ನನಗನ್ಸೋದಿಲ್ಲ. ನಾನು ರಾಮ ಮತ್ತು ಕೋದಂಡ ಇವುಗಳನ್ನು ನೀವೇ ಹೇಳಿದ ಹಾಗೆ ಒಂದು ಸಂಕೇತವಾಗಿ ಉಪಯೋಗಿಸಿದ್ದೇನೆ. ರಾಮ ನನಗೆ ಪ್ರಜ್ಞಾಪೂರ್ವಕವಾಗಿ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆಯೋ ಸಾಧ್ಯವೋ ಆ ಎತ್ತರವನ್ನು ಸೂಚಿಸುವಂಥ ಒಂದು ಸಂಕೇತ. ಕೋದಂಡ ಅವನಿರುವಂಥ ಆಯುಧ, ಈ ಜಗತ್ತನ್ನು ಉದ್ಧರಿಸುವಂಥ, ತಿದ್ದುವ, ಇದಕ್ಕೆ ಮಾರ್ಪಾಟು ತಂದು ಇದನ್ನು ರೂಪಿಸುವಂಥ ಒಂದು ಸಲಕರಣೆ. ಅದು ಹೀಗಿರೋದ್ರಿಂದ ರಾಮ ಮತ್ತೆ ಬರೋದು ಅಂದರೆ ಈ ಕಾಲದಲ್ಲಿ, ಇಂದಿನ ಈ ಪ್ರಜಾತಂತ್ರದ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಪ್ರಜ್ಞೆಯನ್ನು ಸರಿಯಾಗಿ ಉಪಯೋಗಿಸಿಕೊಂಡು ತನ್ನ ಎತ್ತರ ಎಷ್ಟು ಅಂತ ಗಮನಿಸಿ ಆ ಎತ್ತರಕ್ಕೆ ಇರೋ ಪ್ರಯತ್ನ ಮಾಡಬೇಕು ಅಂತ ನನ್ನ ಒಳ ಆಶೆಗೆ ಒಂದು ಸಂಕೇತವಾಗಿ ರಾಮನ ಚಿತ್ರ ಬರ್ತದೆ. ಅಂಥದ್ದಿನ್ನೂ ಇಲ್ಲಿ ದೇಶ ನಡೀತಾ ಇಲ್ಲ. ನಮ್ಮಲ್ಲಿ ಪ್ರಜಾಪ್ರಭುತಂತ್ರ ಬಂದು 27 ವರ್ಷವಾದರೂ ಕೂಡ ವೈಯಕ್ತಿಕವಾದ ಸ್ವಾತಂತ್ರ್ಯದಿಂದ ಒಬ್ಬ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಿ. ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ. ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ರತ್ನ ಭಂಡಾರ ಕೇಳಿದ ಎಲ್ಲ ನಮ್ಮ ಕನ್ನಡದ ಕಣ್ಮಣಿಗಳಿಗೆ ಧನ್ಯವಾದಗಳು, ನಮಸ್ಕಾರಗಳು ಸ್ನೇಹಿತರೆ, ವಂದನೆಗಳು.